ಬಿಗ್ ಬಾಸ್ ಸೀಸನ್ 4ರ 4ನೇ ಸಂಚಿಕೆ ಮೊದಲ ಭಾಗದಲ್ಲಿ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಅನುಸಾರ ಮಾಳವಿಕಾ, ಶೀತಲ್ ಮತ್ತು ಕಾವ್ಯ ನಿದ್ದೆಗಟ್ಟು ಎಲ್ಲರನ್ನು ಕಾವಲು ಕಾಯುತ್ತಿರುತ್ತಾರೆ. ಬೆಳಗಾಗುತ್ತದೆ. ಆಗ ರೇಖಾ ಪ್ರಥಮ್ಗೆ ನಾವು ಗುಂಪುಗಾರಿಕೆ ಮಾಡುತ್ತಿಲ್ಲ, ಇದು ನಿಮ್ಮ ತಪ್ಪು ಅಭಿಪ್ರಾಯ ಎಂದು ಹೇಳುತ್ತಾರೆ. ಆನಂತರ ಬೆಳಗಿನ ತಿಂಡಿ ರೆಡಿಯಾಗುತ್ತದೆ. ಪ್ರಥಮ್ ತಾನು ತಿನ್ನಲ್ಲ, ಇದು ನಾಯಕನ ವಿರುದ್ಧ ತನ್ನ ಖಂಡನೆ ಎಂದು ಹೇಳುತ್ತಾರೆ. ಆನಂತರ ದೊಡ್ಡ ಗಣೇಶ್ ಕೂಡ ತಿಂಡಿ ತಿನ್ನುವಂತೆ ಪ್ರಥಮ್ ಮನವೊಲಿಸಲು ಪ್ರಯತ್ನಿಸುತ್ತಾರೆ. ಪ್ರಥಮ್ ಆಗಲೂ ಕೂಡ ತನ್ನ ಮೇಲೆ ಮಾನಸಿಕ ಅತ್ಯಾಚಾರ ನಡೆಯುತ್ತಿದೆ ಎಂದು ಹೇಳುತ್ತಾರೆ. ಎಲ್ಲರೂ ಸೇರಿ ಗುಂಪುಗಾರಿಕೆ ಮಾಡುತ್ತಿದ್ದಾರೆ, ತಾನಿದನ್ನು ಖಂಡಿಸುತ್ತೇನೆ ಎಂದು ಪ್ರಥಮ್ ಹೇಳುತ್ತಾರೆ. ನಂತರ ಬಿಗ್ ಬಾಸ್ ಲಕ್ಸುರಿ ಬಜೆಟ್ ಟಾಸ್ಕ್ ನ 4ನೇ ಹಂತವಾಗಿ ಮನೆಯ 3 ಸದಸ್ಯರು ತಮ್ಮ ಸ್ವಾತಂತ್ರ್ಯವನ್ನು ಸಮರ್ಪಣೆ ಮಾಡಬೇಕು, ಅದಕ್ಕಾಗಿ ಗಾರ್ಡನ್ ಏರಿಯಾದಲ್ಲಿರುವ ಜೈಲಿನಲ್ಲಿ ಕೈದಿಯಾಗಿರಬೇಕು ಎಂದು ಹೇಳುತ್ತಾರೆ. ಆ ಪ್ರಕಾರ 3 ಸದಸ್ಯರು ಅಂದರೆ ಗಣೇಶ್, ಚೈತ್ರ ಮತ್ತು ಕಾರುಣ್ಯರಾಮ್ ಜೈಲಿನಲ್ಲಿ ಕೈದಿಯಾಗಿರುತ್ತಾರೆ. ಆ ನಂತರ ಮಾಳವಿಕಾ ಮತ್ತು ರೇಖಾ ಕೂಡ ಪ್ರಥಮ್ಗೆ ಮನವೊಲಿಸಲು ಪ್ರಯತ್ನಿಸುತ್ತಾರೆ. ಪ್ರಥಮ್ ಆಗಲೂ ಸಹ ಊಟ ಮಾಡಲು ಒಪ್ಪುವುದಿಲ್ಲ. ಆಗ ಎಲ್ಲರೂ ಅಂದರೆ ಮಾಳವಿಕಾ, ಕೀರ್ತಿ ಮತ್ತು ಕಾವ್ಯ ಸೇರಿ ಪ್ರಥಮ್ ಬಾಯಿ ಅಗಲಿಸಿ ಒಂದು ತುತ್ತನ್ನು ತಿನ್ನಿಸುತ್ತಾರೆ. ಪ್ರಥಮ್ ಆಗ ತಪ್ಪಿಸಿಕೊಂಡು ಓಡಿ ಹೋಗುತ್ತಾರೆ. ಆ ನಂತರ ಕೀರ್ತಿಯವರು ಪ್ರಥಮ್ ಜೊತೆ ಕುಳಿತು ಪ್ರತಿಭಟನೆ ಮಾಡಲು ಕಾರಣವನ್ನು ಕೇಳಿ ತಿಳಿಯುತ್ತಾರೆ. ಸಂಜೆ ಮನೆಯ ಸದಸ್ಯರೆಲ್ಲ ಸುತ್ತಲೂ ಕುಳಿತು ಗಾರ್ಡನ್ ಏರಿಯಾದಲ್ಲಿ ಆಟವಾಡುತ್ತಾರೆ. ಆಗ ಕೀರ್ತಿ ಉಪ್ಪು ತಿಂದರೆ ಭುವನ್ ಆಟದಲ್ಲಿ ಶಾಲಿನಿಗೆ ಲಿಪ್ಸ್ಟಿಕ್ ಹಚ್ಚಿ ಕಿಸ್ ಕೊಡುತ್ತಾರೆ. ರಾತ್ರಿ ಬಿಗ್ ಬಾಸ್ 3 ಜನ ಸದಸ್ಯರಿಗೆ ಊಟ ಸಮರ್ಪಣೆ ಮಾಡುವ ಟಾಸ್ಕ್ ಕೊಡುತ್ತಾರೆ. ಅದರ ಪ್ರಕಾರ ನಿರಂಜನ್, ಭುವನ್ ಮತ್ತು ರೇಖಾ ಊಟ ಸಮರ್ಪಿಸಿ ಉಪವಾಸ ಮಾಡುತ್ತಾರೆ. ರಾತ್ರಿ ಜೈಲಿನಲ್ಲಿರುವವರು ಒಬ್ಬೊಬ್ಬರಾಗಿ ಊಟ ಮಾಡುತ್ತಾರೆ. ಅಲ್ಲಿಗೆ 4ನೇ ದಿನ ಮುಕ್ತಾಯವಾಗುತ್ತದೆ.